ಎಲ್ಲರಿಗೂ ನಮಸ್ಕಾರ. ನಾನು ದವಂಡಗಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗ ಕಾಲುಂಗ್ರ ತಗೊಂಬಂತ ಹೇಳಿ ಆ ಬಣ್ಣಕ್ಕೆ ಬಂದಿತ್ತು. ಇಲ್ಲ ಜನವೇ ಜನ, ಫುಲ್ ಜನ. ನಾವು ವೆಯ್ಟ್ ಮಾಡಿ ಈಗ ಇಲ್ಲಿ ಕಾಂಬುಕಂತ ಬಂದಿತ್ತು. ನಮ್ಮ ಸಂಸ್ಕೃತಿ ಪ್ರಕಾರ ಹೆಣ್ಮಕ್ಳು ಹುಡ್ತಾ ಕಾಲ್ಗೆಜ್ಜೆ ಹಾಕ್ತಾರೆ. ಅದೇ ಮದುವೆ ಆಗುವಾಗ ಕಾಲುಂಗ್ರ ಹಾಕಿ ಕಳಿಸ್ತಾರೆ. ಅದಕ್ಕೆ ಇವಾಗ ಮದುವೆ ಅಂತೂ ಹೆಂಗಿದ್ರು ರೆಡಿಯಾಗಿದೆ. ಸೊ ಕಾಲುಂಗ್ರ ರೆಡಿ ಮಾಡ್ಕೊಳ್ಬೇಕಲ್ಲ ಅಂತ ಹೇಳಿ ನಾನು ನನ್ನ ತಂಗಿ ಇಬ್ಬರು ಕಾಲುಂಗ್ರ ತೊಗೊಳ್ಳೋಣ ಅಂತ ಹೇಳಿ ಆಭರಣಕ್ಕೆ ಹೋಗಿತ್ತು. ನಮಗೆ ನಿಜವಾಗಿ ಐಡಿಯಾ ಇರಲಿಲ್ಲ 5 ಸುತ್ತು ತೊಗೊಳ್ಬೇಕಾ, 1 ಸುತ್ತು ತೊಗೊಳ್ಬೇಕಾ ಅಥವಾ 3 ಸುತ್ತು ತೊಗೊಳ್ಬೇಕಾ ಅಂತ ಹೇಳಿ. ನನ್ನ ತಂಗಿ ಹೇಳ್ತಿದ್ಲು, ಅಕ್ಕ ನಿನ್ನ ಕಾಲು ಬೆರಳೆಲ್ಲ ಉದ್ದುದ್ದ ಇತ್ತಲ್ಲ, ಸೊ ನೀನು 5 ಸುತ್ತಿದ್ದು ತಗೋ, 3 ಸುತ್ತಿದ್ದು ಚೆಂದ ಆಗೋದಿಲ್ಲ ಅಂತ ಹೇಳಿ. ಆದರೆ ನನ್ನ ಅಮ್ಮ ಈ ಮುಂಚೆನೇ ಒಂದು ಸಲ ಹೇಳಿದರು, ಮದುವೆ ಆಗುವಾಗ 3 ಸುತ್ತಿದ್ದು ಕಾಲುಂಗ್ರ ಹಾಕಬೇಕು, ಅದಾದಮೇಲೆ ಅದನ್ನು ಸುತ್ತನ್ನು ಜಾಸ್ತಿ ಮಾಡ್ತಾ ಹೋಗೋದು ಅಂತ ಹೇಳಿ. ನನ್ನ ತಂಗಿ ಅದನ್ನು ಒಪ್ಪಕ್ಕೆ ರೆಡಿಯೇ ಇರಲಿಲ್ಲ. ಆಮೇಲೆ ನಾನು ಹೇಳಿದೆ, ನಿಂಗೆ ಬೇಕಿದ್ರೆ ಯಾವುದಕ್ಕೂ ಒಂದು ಸಲ ಅಮ್ಮನ ಹತ್ರ ಕಾಲ್ ಮಾಡಿ ಕೇಳಿ ಮರೈತಿ ಅಂತೇಳಿ ಹೇಳಿ. ಆಮೇಲೆ ಅವಳು ಅಮ್ಮಂಗೆ ಕಾಲ್ ಮಾಡಿ, ಅಮ್ಮ 5 ಸುತ್ತಿದ್ದು ತೊಗೊಳ್ಬೇಕಾ 3 ಸುತ್ತಿದ್ದು ತೊಗೊಳ್ಬೇಕಾ ಅಂತ ಕೇಳಿದ್ಲು. ಅಮ್ಮ ಹೇಳಿದರು, ಮದುವೆಗೆ 3 ಸುತ್ತಿದ್ದು ತೊಗೊಳ್ಳೋದು ಬೆಸ್ಟು, ಸೊ 3 ಸುತ್ತಿದ್ದು ತೊಗೊಂಡು ನೀವಿಬ್ಬರು ಬನ್ನಿ ಅಂತ ಹೇಳಿದರು. ಆಮೇಲೆ ನಾನು ನನ್ನ ತಂಗಿ ಓಕೆ ಅಂದ್ಕೊಂಡು 3 ಸುತ್ತಿದೆ ತೊಗೊಂಡು ಹೊರಡ್ತು. ಆಮೇಲೆ ನಮಗೆ ಮದುವೆದು ಶಾಪಿಂಗ್ ಎಲ್ಲ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ಇತ್ತು, ಕೆಲವೊಂದೆಲ್ಲ ಶಾಪಿಂಗ್ ಇನ್ನೂ ಬಾಕಿ ಇತ್ತು. ಸೊ ಅದನ್ನಾದರೂ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ನನ್ನ ತಂಗಿ ಫ್ಯಾನ್ಸಿ ಸ್ಟೋರಿಗೆ ಹೋಯಿತು. ಅಲ್ಲಿ ನನಗೆ ಇದು ತುಂಬ ಇಷ್ಟ ಆಗಿತ್ತು, ಬಟ್ ನಾನು ತೊಗೊಂಡಿಲ್ಲ. ನೋಡ್ತಾ ಖುಷಿಪಟ್ಟು ನೋಡಲಿಕ್ಕೆ ಏನು ಇದ್ದಿಲ್ವಲ್ಲ ಅಂತ ಹೇಳಿ ನೋಡ್ತಾ ಇದ್ದೆ. ಒಂದಷ್ಟು ಐಟಮ್ಸ್ ಎಲ್ಲ ತೊಗೊಳ್ಬೇಕಿತ್ತು, ಅದೆಲ್ಲ ತೊಗೊಂಡು ಅದಾದಮೇಲೆ ಅಲ್ಲಿಂದ ನಾವು ಬಿಲ್ ಮಾಡಿಸಿ ಹೊರಟ ಮೇಲೆ ನಮಗೆ ಜೋರು ಹಸಿವಾಗ್ತಾಯಿತ್ತು. ಯಾಕಂತೇಳಿ ಹೇಳಿದರೆ ನಾವು ಬೆಳಿಗ್ಗೆನೇ ಬಂದಿತ್ತು, ಇನ್ನೂ ಕೆಲವೊಂದು ಕೆಲಸಗಳೆಲ್ಲ ಇತ್ತು, ಟೈಲರ್ ಹತ್ರ ಹೋಗಲಿಕ್ಕಿತ್ತು, ತುಂಬ ಎಲ್ಲ ಕೆಲಸ ಇತ್ತು. ಕೆಲವೊಂದು ಕೆಲಸ ನಾನು ವೀಡಿಯೋ ಮಾಡ್ಕೊಂಡಿಲ್ಲ, ಟೈಲರ್ ಹತ್ರ ಹೋಗಿದ್ದೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ. ಅದಾದಮೇಲೆ ಫ್ಯಾನ್ಸಿ ಸ್ಟೋರಲ್ಲಿ ಏನೇನು ತೊಗೊಳ್ಬೇಕಿತ್ತು ಎಲ್ಲ ತೊಗೊಂಡು ಅದಾದಮೇಲೆ ಬಿಲ್ ಮಾಡಿಸಿ, ನಾವು ಬಿಲ್ ಪೇ ಮಾಡಿಸಿ ಆಮೇಲೆ ನಮಗೆ ಇನ್ನೊಂದು ಸ್ವಲ್ಪ ಬೇರೆ ಕೆಲಸ ಇತ್ತು. ಅಂದರೆ ಮದುವೆ ಹಾಲಲ್ಲಿ ಸ್ವಲ್ಪ ಬೇರೆ ಕೆಲಸಗಳೆಲ್ಲ ಇತ್ತು, ನಾವು ಡೆಕೋರೇಷನ್ ಎಲ್ಲ ಫೈನಲೈಸ್ ಮಾಡಲಿಲ್ಲ ಇತ್ತು. ಸೊ ಅದನ್ನೆಲ್ಲ ಫೈನಲೈಸ್ ಮಾಡಿಕೊಂಡು ಅದಾದಮೇಲೆ ನಾನು ಹಳದಿಗೆ ಡ್ರೆಸ್ ತೊಗೊಳ್ಬೇಕಿತ್ತು. ನಾನು ಇವತ್ತು ನನ್ನ ಹಲ್ದಿ ಔಟ್ಫಿಟ್ಟನ್ನು ಸೆಲೆಕ್ಷನ್ ಮಾಡಲಿಕ್ಕೋಸ್ಕರ ಬಂದಿದ್ದೆ. ಇದು ನನಗೆ ಇಷ್ಟ ಆಯಿತು, ಇದನ್ನು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ, ನೋಡಬೇಕು ಏನಾಗುತ್ತೆ ಅಂತ. ಮದುವೆಗೆ ಬೇಕಾಗಿ ಎಲ್ಲ ಡ್ರೆಸ್ಸನ್ನು ನಾನು ಮೊದಲೇ ತೊಗೊಂಡಿದ್ದೆ. ಆದರೆ ಹಳದಿಗೆ ನನಗೆ ಇದು ಹಾಕ್ಲಾ ಅಂತೇಳಿ ಹೇಳಿ ಕನ್ಫ್ಯೂಷನ್ ತುಂಬ ಇತ್ತು. ನಾನು ಒಂದು ವೈಟ್ ಕಲರ್ ಸೀರೆ ಸಹ ತೊಗೊಂಡಿದ್ದೆ, ಬಟ್ ಅದು ನನಗೆ ಈಗ ಹೋಗ್ತಾ ಅದು ಹಾಕ್ಲಿಕ್ಕೆ ಮನಸ್ಸಾಗಲಿಲ್ಲ. ಅದಕ್ಕೆ ನಾನು ಅಂದ್ಕೊಂಡೆ ಒಂದು ಪಿಂಕ್ ಕಲರ್ದು ಡ್ರೆಸ್ ತೊಗೊಳ್ತೀನಿ ಅಂತ ಅಂದ್ಕೊಂಡು. ಅದಾದಮೇಲೆ ನಾವು ಪಪ್ಪನಿಗೋಸ್ಕರ ಒಂದಷ್ಟು ಡ್ರೆಸ್ ಕಲೆಕ್ಷನ್ ಚೆಕ್ ಮಾಡಿದ್ವಿ, ಆದರೆ ನಮಗೆ ಬೇಕಾಗಿರುವಂಥದ್ದು ಅಲ್ಲಿ ಇರಲಿಲ್ಲ. ಇದೆಲ್ಲ ಆಗುವಾಗಲೇ ಸುಮಾರು ಸಮಯ ಆಗಿತ್ತು, 2 ಗಂಟೆಗೆ ಹತ್ತಿರ ಆಗಿತ್ತು. ಸೊ ಊಟ ಮಾಡಿಕೊಂಡು ಒಂದು ಕಾಫಿ ಕುಡ್ಕೊಂಡು ನಾನು ನನ್ನ ತಂಗಿ ಮನೆಗೆ ಹೊರಟ್ವಿ. ಮನೆಗೆ ಬಂದರೆ ನನ್ನ ತಂಗಿ ಫಸ್ಟಿಗೆ ಒಂದು ಕೊಡೆ ಬುಕ್ ಮಾಡಿದ್ಲು ಮದುವೆಗಾಗಿ. ಆ ಕೊಡೆ ಸಹ ಪಾರ್ಸೆಲ್ ಬಂದಿತ್ತು, ಅಂದರೆ ಮನೆಗೆ ಬಂದಿರಲಿಲ್ಲ, ನಾವು ಹೋಗಿ ಪಿಕ್ ಮಾಡ್ಕೊಂಡು ತಂದಿದ್ವಿ. ಸೊ ಅದನ್ನು ಅನ್ಬಾಕ್ಸ್ ಇವಾಗ ನನ್ನ ತಂಗಿ ಮಾಡ್ತಾಳೆ, ಅದರದ್ದು ವಿಡಿಯೋ ಇದಾಗಿರುತ್ತೆ. ಈ ಕೊಡೆಯನ್ನು ನನ್ನ ತಂಗಿನೇ ಆರ್ಡರ್ ಮಾಡಿದ್ದು, ನನ್ನ ತಂಗಿನೇ ಸೆಲೆಕ್ಷನ್ ಮಾಡಿದ್ದು, ಮತ್ತು ಅದಕ್ಕೆ ನೇಮ್ ಸಮೇತ ನನ್ನ ತಂಗಿ ಬರ್ಸಿದ್ಲು. ಅದನ್ನು ಹೇಳ್ತಾ ಇದ್ಲು ನನ್ನ ತಂಗಿ, ನಾನು ನೇಮ್ಸ್ ಎಲ್ಲ ಬರ್ಸಿದ್ದೀನಿ, ಒಂದು ಹಾರ್ಟ್ ಶೇಪ್ ಕೊಡ್ಲಿಕ್ಕೆ ಹೇಳಿದ್ದೀನಿ, ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾ ಇದ್ಲು. ನೋಡೋಣ ಇವಾಗ ನಮ್ಮ ಕೊಡೆ ಹೇಗಿದೆ ಅಂತ. ಆಯ್ತಲ್ಲ ಅಲ್ಲೇ ಆಯ್ತಲ್ಲ ಕಮ ಅಕ್ಷತೆ ನಿಂತಿನ ಅಂತ ಬರ್ತಿತ್ತ ಕಮ ನಾನು ಬರ್ಸುದು ಸ್ಪೆಲ್ಲಿಂಗ್ ಕಾಣ ಸ್ಪೆಲ್ಲಿಂಗ್ ಬರ್ಕೊಟ್ಟಿದ್ದೀನಿ, ಅದಕ್ಕೆ ಕಾಣಂದದ್ದು AKSHATHNITHIN ಕರೆಕ್ಟ್ ಇದೆಯಲ್ಲ. ಈಗ ಹಾರ್ಟ್ ಹಾಕೋ ಹೇಳಿದ್ದೀನಿ, ರೆಡ್ ಹಾರ್ಟ್ ಆಗ್ತಿಲ್ಲ, ಅದಕ್ಕೆ ರೆಡ್ ಹಾರ್ಟ್ ತೋರುದಿಲ್ಲ. ಇವತ್ತು ನಮಗೆ ಮದಿ ಹೇಳಿಕೆ ಹೋದಲ್ಲ ಹಲ್ಸಿನ ಹಣ್ಣು ಕೊಟ್ಟಿರಿ, ಯಾರೋ ಭಾರಿ ಲೈಕ್ ಇತ್ತು, ಟೇಸ್ಟ್ ಲೈಕ್ ಇತ್ತಲ್ಲ, ಕೊಡಿ ಲೈಕ್ ಇತ್ತು. ಇನ್ನೊಂದು ಎಂತ ಕೆಲಸ ಗೊತ್ತಾ, ಮದುವೆ ಮನೆ ಕೊಡಿ ಹಿಡುವವರಿಗೆ ಮೇಯ್ನ್ ಹೇಳಬೇಕು, ಹೀಗೆ ಹೆಸರನ್ನ ಎದುರು ಮಾಡಿ ಹಿಡ್ಕಣಕ ನೆನಪಲ್ಲೇ ಅಂತ ಹೇಳಿ
ಇದಾಗಿತ್ತು ನನ್ನ ಇವತ್ತಿನ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಓಕೆ, ಬಾಯ್ ಬಾಯ್. ಥ್ಯಾಂಕ್ ಫಾರ್ ವಾಚಿಂಗ್.